ಮಳೆ ಕಂಟಿನ್ಯೂ ಆದ ತಕ್ಷಣ ಅಲ್ಲೊಂದು 2-3 ಬೀಳು ಎಲೆ ಬಿಟ್ಬಿಟ್ಟು ಅದು ಮಳೆ ಕಮ್ಮಿ ಆಯ್ತಲ್ಲ ಅಂತ ಹೇಳಿದ್ರೆ ಮತ್ತೆ ರೆಡಿ ಮಾಡಿ ಮತ್ತೆ ಹಾಕಿದೆ. ಅಷ್ಟೊತ್ತಿಗೆ ಮತ್ತೆ ಶುರುವಾಯಿತು. ಏನಾಗಿತ್ತು ಫಸ್ಟ್? ಈಗ ಯಾವ ಥರ ಬಂದಿತ್ತು? ಗಿಡ ಎಲ್ಲ ಇದೇ ರೀತಿ ಇತ್ತು, ಆದ್ರೆ ಈ ರೀತಿ ಕಪ್ಪು ಹಸೂರಿಗೆ ನೋಡೋ ಖುಷಿ ಕಾಣ್ತಿರ್ಲಿಲ್ಲ. ಆಯ್ತಾ ಸರ್? ಈಗ ಕಸಿ ಮಾಡಿದ್ರು ಒಂದೇ ಲೆಕ್ಕ ಕಾಣುತ್ತೆ, ಎಲ್ಲದು ಚೆನ್ನಾಗಿ ಕಾಣುತ್ತೆ. ಆಮೇಲೆ ಇದರಲ್ಲಿ ಪರೀಕ್ಷೆ ಮಾಡಬೇಕು ಅಂತೇಳಿ ಏನೋ ನಂಗೊಂದು ಮನಸ್ಸಿಗೆ ಒಂದು ಇದಾಗ್ಬಿಡುತ್ತೆ ಸರ್. ಅದು ಯಾಕೆ ಆಯಿತು ಅಂದರೆ, ನೀವೇನು ಹೇಳಿದ್ರಿ 60% ಇದನ್ನು ಉಪಯೋಗಿಸಿ 40% ಮೆನು ಉಪಯೋಗಿಸಿ ಅಂತ. ಅದರಿಂದ ನಂಗೆ ಒಂಥರ ಇಂಟ್ರೆಸ್ಟ್ ಆಯ್ತು, ಇದ್ರಲ್ಲಿ ಹೋದ್ರೆ ಅದ್ರಲ್ಲಿ ಎಳಿಬೋದು ಅಂತ. ಅವಾಗ ಇವ್ರು ಬಂದು ಪಾಪ ಇವರು ನಮಗೆ ಹೆಲ್ಪ್ ನಮಗೆ ಫಸ್ಟು ಟ್ರೈನಿಂಗ್ ಹೇಳಿದರು, ಹೀಗಲ್ಲ ಹಾಗೆ ಮಾಡಿ ಅಂತ. ನೋಡೋಣ ಸರ್ ಅಂತ ನಾನು ಯಾಕೋ ಒಂಥರ ಏನು ಮಾಡಿದೆ, ಅದು ನನ್ನ ಮನಸ್ಸಿಗೆ ಒಂಥರ ಆಯಿತು. ಅವ್ರು ಒಬ್ಬರು ಬಂದು ಕೇಳಿದ್ರಲ್ಲ, ಇಲ್ಲಿ ಎಲ್ಲರೂ ಕಾಯಸ್ ಮಾಡಲ್ಲ. ಒಬ್ಬರು ಈಗ ನಿಮ್ಮನ್ನು ಕರೆಸಿಬಿಟ್ರೆ ನಿಮ್ಮ ಮರ್ಯಾದೆ ಅಂತೀವಿ, ನಾವು ಕೂಡ ಮರ್ಯಾದಲ್ಲ, ನಿಮಗೆ ಅಲ್ಲಿ ಸಿಕ್ಬೇಕು ಸರ್. ಅದಕ್ಕೋಸ್ಕರ ಇದಕ್ಕೆ ಮತ್ತೆ ಏನೇನೋ ಮಾಡಿ ಪ್ರಯತ್ನ ಮಾಡಿ ಸರ್ ನಾನು ಮಾಡಿ ತೋರಿಸುತ್ತೆ ಅಂತೇಳಿ ಇವರು ಬಂದು ನಮ್ಮ ಕೈ ಜೋಡಿಸ್ತೀವಿ. ಮಲ್ಲಿಕಾರ್ಜುನ ಅವರು ನಮ್ಮ ಜೊತೆ ಕೈ ಜೋಡಿಸೋ ಹೊತ್ತಿಗೆ ಅದನ್ನೆಲ್ಲ ಟ್ರಯಲ್ ಮಾಡಿ ಸ್ವಲ್ಪ ಅರಿಶಿನ ಬಣ್ಣ ಆಗಿತ್ತ ಎಲೆಗಳು? ಆಗಿತ್ತು, ಅರಿಶಿನ ಥರ ಆಗಿತ್ತು. ಫಸ್ಟ್ ಅಷ್ಟು ನೋಡಿ ಸರ್, ಈಗ ನೋಡಿ ಇಲ್ಲಿ ಕಾಣುತ್ತಲ್ಲ ನೋಡಿ ಸರ್, ಅಲ್ಲಿ ಆ ಕಲರ್ ಬಂದಿತ್ತು, ಅಲ್ಲಿ ಮೆಣಸು ಕಾಣುತ್ತೆ, ಆ ಕಲರ್ ಬಂತು. ಆಮೇಲೆ ಇವರೇನು ಹೇಳಿದ್ರು, ಇದನ್ನ ನೀವು ಉಪಯೋಗಿಸಿ ಮಾಡಿ ಅಂತ. ನಾನು ಹಾಕಿದ್ರಿ ಅದಕ್ಕೆ ಜೀವಾಮೃತ ರೆಡಿ ಮಾಡಿದ್ದೀವಿ, ಅದನ್ನು ಬಡ್ಡೆ ಎಲ್ಲ ಸುತ್ತ ಬಿಡಿಸಿ ಸುತ್ತ ಜೀವಾಮೃತ ಹೆಚ್ಚು ಕಡಿಮೆ ಅಂದರೆ ಒಂದು 2 ಲೀಟ್ರ್ ಒಂದು ಬಡ್ಡೆಗೆ 2 ಲೀಟ್ರ್ ರಿಸಲ್ಟ್ ಏನಾದರೂ ಬಂತ ನಿಮಗೆ? ಅದೇ ಆಗಿ 15 ದಿವಸನೇ ಇಲ್ಲ, 12 ದಿವಸಕ್ಕೆ ಕಲರ್ ಚೇಂಜ್ ಆಯಿತು. ಕಲರ್ ಚೇಂಜ್ ಆದ ಗ್ರೀನ್ ಇತ್ತಲ್ಲ, ಅದು ಹೋಗ್ತಾ ಒಂದು ಹಸೂರು ಇನ್ನೂ ಡಾರ್ಕ್ ಆಗಿ. ಆಮೇಲೆ ಮತ್ತೆ ನೋಡೋಣ ಅಂತೇಳಿ ಬಾಕಿ ಇದಕ್ಕೆಲ್ಲ ಹಾಕಿ ಮಲ್ಲಿಕಾರ್ಜುನ ಅವ್ರು ಬಂದಾಗ ಹೇಳಿದೆ, ನೋಡಿ ಸರ್ ಇದೊಂದು 2 ಬೀಳಿಗೆ ಹಾಕಿದ್ದೀನಿ, ಈ ತೋಟ ಒಂದು ಮಾತ್ರ ಕವರ್ ಮಾಡ್ತೀನಿ, ಪ್ಲಾಟ್ ಮಾಡ್ತೀನಿ, ನಿಮ್ಮ ಆಫೀಸರ್ಗಳು ಬಂದ್ರು ಇದನ್ನ ತೋರಿಸಿ ನೋಡಕ್ಕೆ. ನನಗೂ ಒಂದು ಹೆಚ್ಚಿಗೆ ಕೆಲಸ ಚೆನ್ನಾಗಿ ಇಂಪ್ರೂವ್ ಆಗಿದೆ ಅಲ್ವಾ ನೋಡ್ಬೋದು. ನನಗೆ ಮಾಡುವ ತಾಕತ್ತು ಇಲ್ಲ, ಈ ದಿಶೆ ಹೋಗೋಣಕ್ಕೆ ಈಗೇನಲ್ಲ. ಅದರಿಂದ ಮಲ್ಲಿಕಾರ್ಜುನ ನೀವು ಹೇಳಿದಾಗ ಹಂತವಾಗಿ ಮಾಡ್ತೀನಿ, ನೀವು ಬಂದು ನೋಡಿ ಅಂತೇಳಿ. ಆಮೇಲೆ ಎಲ್ಲೋಕ್ಕೂ ಮಾಡಿದೆ ಸರ್. ನನ್ನ ಗ್ರಾಚಾರನ ಅಥವಾ ಮಲ್ಲಿಕಾರ್ಜುನ ಮಳೆ ಸ್ವಲ್ಪ ಜಾಸ್ತಿ ಆಯ್ತು. ಆಮೇಲೆ ಮತ್ತೆ ಇನ್ನೊಂದು ಟೆಸ್ಟ್ ಇದೆ ಸರ್ ಇದರಲ್ಲಿ. ನೀವು ಜೀವಾಮೃತದಲ್ಲಿ ನೀವು ಬೇರೆಯವರಿಗೆ ತರಬೇತಿ ಕೊಡೋದವರು ಕೊಡ್ಬೋದು. ಏನು ಗೊತ್ತಾ, ಕಾಫಿ ಡ್ರಾಪ್ ಆಗ್ತದಲ್ಲ, ಅಲ್ಲೊಂದು ಗಿಡ ಒಂದು ಕಾಲೆಲ್ಲ ಬಿದ್ದಿತ್ತಲ್ವ ಕೆಳಗೆ, ಕಾಫಿ ಡ್ರಾಪ್ ಆಗ್ತಿತ್ತು ಇಲ್ಲಿ, ಅಲ್ಲೊಂದು ಗಿಡ ಒಂಥರ ಏನು ನೋಡೋಣ ಇದನ್ನು ಟ್ರೈ ತಗೊಂಡು ಬಂದು ಸೂತ ಎಲ್ಲ ಹಾಕಿದೆ. ಗ್ರಾಚಾರಕ್ಕೆ ಬಿಸಿಲು ಬಂತು, ಬಿಸಿಲು ಬಂತು ಸರ್, ಡ್ರಾಪ್ ಕಂಟ್ರೋಲ್ ಆಯ್ತು. ಒಂದು ಎಲೆ ಅರಿಶಿನ ಇರೋದು ಹಸಿರಾಯ್ತು, ಎರಡನೇದು ಡ್ರಾಪ್ ಇರೋದು ಅದು ಕಂಟ್ರೋಲ್ ಆಗಿದೆ. ಸರಿ. ಆಮೇಲೆ ಈ ಒಣರೋಗ ಬರುತ್ತೆ ಈ ಅಡಿಕೆಗೆ, ಆ ಒಣ ರೋಗ ಬರ್ತಾ ಇದ್ದಿದ್ದು ಅದೇನಾಗುತ್ತೆ ಗೊತ್ತಾ ಸರ್, ಈ ಇದರಿಂದ ಎಲ್ಲದೂ